ದಶಕದ ಹಿಂದೆ ಉದ್ಯೋಗವಿಲ್ಲದೆ ಬೆಂಗಳೂರಿನಿಂದ ಬರಿಗೈಲಿ ಮರಳಿದವರು ಇಂದು 3,500ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗದಾತರಾಗಿದ್ದಾರೆ. ಕುಂದಾಪುರದ ಸಂಪತ್ ಶೆಟ್ಟಿ. ಮಂದಾರ್ತಿ ಶಿರೂರು ಶೇಖರ ಶೆಟ್ಟಿ, ಹಳ್ನಾಡು ನಯನಾ ಶೆಟ್ಟಿ ದಂಪತಿ ಪುತ್ರರಾದ ಸಂಪತ್ ಶೆಟ್ಟಿ ಅವರು ಮುದ್ದುಮನೆಯಲ್ಲಿ ಪ್ರಾಥಮಿಕ, ಮಂದಾರ್ತಿಯಲ್ಲಿ ಪ್ರೌಢ ಹಾಗೂ ಪಿಯು ಶಿಕ್ಷಣ ಪೂರೈಸಿದ ಬಳಿಕ ಮುರುಡೇಶ್ವರದ ಆರ್.ಎನ್. ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಡಿಪ್ಲೊಮಾ ಮುಗಿಸಿ ಉದ್ಯೋಗವನ್ನರಸಿ ಬೆಂಗಳೂರಿಗೆ ಬಂದು ಬರಿಗೈಯಲ್ಲಿ ಹಿಂದಿರುಗಿದ್ರು. ಬಳಿಕ ತಮ್ಮ ಊರಲ್ಲೇ ಗೇರುಬೀಜ ಕಾರ್ಖಾನೆ ಸ್ಥಾಪಿಸಿ ಸಾವಿರಾರು ಮಂದಿಗೆ ಉದ್ಯೋಗ ನೀಡಿದ್ದಲ್ಲದೆ ಜಾಗತಿಕ ಮಟ್ಟದಲ್ಲಿ ಪ್ರಖ್ಯಾತಿ ಗಳಿಸಿದ್ದಾರೆ. ನಾನು ಹುಟ್ಟಿ ಬೆಳೆದಿದ್ದಂಥದ್ದು ನಮ್ಮ ಮಂದಾರ್ತಿ ಶಿರೂರಲ್ಲಿ. ನನ್ನ ತಂದೆ ಕೃಷಿಕರಾಗಿದ್ದರು, ತಾಯಿ ಹೌಸ್ ವೈಫ್ ಆಗಿದ್ದರು. ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದು ಬಂದ ವಾತಾವರಣ ನಮ್ಮದು. ನಾನು ಓದಿದ್ದು ಮುದ್ದುಮನೆ ಮತ್ತು ಶಿರೂಮೂರ್ಕೆಯಲ್ಲಿನ ಒಂದು ಪ್ರೈಮರಿ ಗೌರ್ಮೆಂಟ್ ಸ್ಕೂಲಲ್ಲಿ ನನ್ನ ಪ್ರೈಮರಿ ಎಜುಕೇಷನ್ ಮುಗಿದಂಥದ್ದು. ಅದಾದಮೇಲೆ ಹೈಸ್ಕೂಲ್ ಮತ್ತು ಕಾಲೇಜನ್ನು ನಾನು ಮಂದಾರ್ತಿ ಟೆಂಪಲ್ ಪದವಿ ಪೂರ್ವ ಕಾಲೇಜಲ್ಲಿ ನನ್ನ ಕಾಲೇಜನ್ನು ಮುಗಿಸ್ಕೊಂಡೆ. ಅದಾದಮೇಲೆ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ನಮ್ಮ ಮುರುಡೇಶ್ವರದ ಆರ್.ಎನ್. ಶೆಟ್ಟಿ ಪಾಲಿಟೆಕ್ನಿಕ್ಕಲ್ಲಿ ನಾನು ಕಂಪ್ಲೀಟ್ ಮಾಡಿದೆ ಸರ್. ಕಾಲೇಜು ಮುಗಿಸಿದ ನಂತರ ನಾನು ಉದ್ಯೋಗವನ್ನು ಹುಡುಕೊಂಡು ಹೊರಟಿದ್ದು ಬೆಂಗಳೂರಿನತ್ತ ಪ್ರಯಾಣ ಮಾಡಿದೆ. ಬೆಂಗಳೂರಿಗೆ ಹೋದಾಗ ನನಗೆ ಅರ್ಥ ಆಗಿದ್ದು ಜೀವನ ಅಂದರೆ ಏನು, ಹಣದ ಸಮಸ್ಯೆಗಳನ್ನು ನಾವು ಫೇಸ್ ಮಾಡಿದಾಗ ಎಷ್ಟು ಕಷ್ಟ ಆಗತ್ತೆ ಅನ್ನುವಂಥದ್ದನ್ನ ನಾನು ಬೆಂಗಳೂರಿಗೆ ಹೋದಾಗ ನೋಡಿದೆ. ಅತ್ಯಂತ ಕಡಿಮೆ ಹಣದಲ್ಲಿ ಬೆಂಗಳೂರಲ್ಲಿ ನಾವು ಕಾಲ ಮಾಡ್ತಿದ್ದಂಥ ದಿನಗಳಲ್ಲಿ ನಾವೇನು ಮಾಡ್ತಾ ಇದ್ವಿ, ಬೆಳಿಗ್ಗೆ 11 ಗಂಟೆಗೆ ಹೋಗಿ ನಾವು ಬೆಂಗಳೂರಲ್ಲಿ ಬಿಸಿಬೇಳೆ ಬಾತ್ ಅಂತ ಕೊಡ್ತಾಯಿದ್ರು, ಅದನ್ನು ತಿಂತಾ ಇದ್ವಿ. ಏನಕ್ಕೆ ಅಂತೇಳಿ ಹೇಳಿದರೆ ಬೆಳಿಗ್ಗೆಯ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಎರಡೂ ಕೂಡ ಅದೇ ಖರ್ಚಲ್ಲಿ ಮುಗಿಬೇಕಿತ್ತು. ಅದಾದಮೇಲೆ ನನಗೆ ನಮ್ಮ ಬಂಡಾಸ್ಕಸ್ ಕಾಲೇಜಿನ ಒಬ್ಬರು ಲೆಕ್ಚರ್, ನನ್ನ ಆತ್ಮೀಯರೊಬ್ಬರು ಫೋನ್ ಮಾಡಿ ಹೇಳಿದರು, ಮಂಗಳೂರಲ್ಲಿ ಉದ್ಯೋಗ ಮೇಳ ಆಗ್ತಾಯಿದೆ, ಒಮ್ಮೆ ಟ್ರೈ ಮಾಡಿ ಅಂತ. ಅಲ್ಲಿಂದ ಸೀದಾ ಮ್ಯಾಂಗ್ಳೂರಿನ ಉದ್ಯೋಗ ಮೇಳವನ್ನು ಫೇಸ್ ಮಾಡಿದೆ. ಅಲ್ಲಿ ಉಡುಪಿಯ ಕಾಂಚನ್ ಹುಂಡೈ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ನನಗೆ ಪ್ರಥಮ ಜಾಬ್ ಸಿಕ್ತು. ಕಾಂಚನ್ ಹುಂಡೈಯಲ್ಲಿ ಸರ್ವಿಸ್ ಅಡ್ವೈಸರ್ ಆಗಿ ನನ್ನ ಪ್ರಥಮ ಉದ್ಯೋಗವನ್ನು ನಾನು ಆರಂಭ ಮಾಡಿದೆ. ಅದಾದಮೇಲೆ ಮಂಗಳೂರಿನ ಸನ್ಟೆಕ್ ಫ್ಯಾಬ್ರಿಕೇಷನಲ್ಲಿ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ನಾನು ಕೆಲಸ ಮಾಡಿದೆ. ಅದಾದಮೇಲೆ ಮತ್ತೆ ನಾನು ಬೆಂಗಳೂರಿನಲ್ಲಿ ಅವಸರ್ಲಾ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡಲ್ಲಿ ಅಪ್ಲಿಕೇಶನ್ ಇಂಜಿನಿಯರ್ ಆಗಿ 2012 ತನಕ ನಾನು ಕೆಲಸವನ್ನು ಮುಂದುವರಿಸಿದೆ. ಕುಂದಾಪುರದ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ನೀಡಿದ ನೆರವಿನಿಂದ 2012ರಲ್ಲಿ ವಂಡಾರಿನಲ್ಲಿ ಶ್ರೀ ಕೃಷ್ಣ ಪ್ರಸಾದ್ ಕ್ಯಾಶ್ಯೂ ಇಂಡಸ್ಟ್ರಿ ಆರಂಭಿಸಿದ್ರು. 10 ಉದ್ಯೋಗಿಗಳಿಂದ ಆರಂಭಗೊಂಡ ಕಾರ್ಖಾನೆ ಸಾಕಷ್ಟು ಏರುಪೇರು ಕಂಡು ಹಂತ ಹಂತವಾಗಿ ಅಭಿವೃದ್ಧಿ ಕಂಡಿದೆ. 5 ಕೋಟಿ ರೂಪಾಯಿ ಇದ್ದ ವ್ಯವಹಾರ 20 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಪ್ರತಿದಿನ ಕೇವಲ 750 ಕೆಜಿ ಗೇರು ಸಂಸ್ಕರಣೆಯಿಂದ ಆರಂಭವಾದ ಕಾರ್ಖಾನೆ ಇಂದು 250 ಟನ್ ಸಂಸ್ಕರಣೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಇದೆಲ್ಲ ಸಂಪತ್ ಶೆಟ್ಟಿ ಅವರ ಪರಿಶ್ರಮಕ್ಕೆ ದೊರೆತ ಪ್ರತಿಫಲ. ಬೆಂಗಳೂರಲ್ಲಿ ಜಾಬ್ ಮಾಡುವ ಸಮಯದಲ್ಲೇ ನನಗೆ ಆವಾಗಲೇ ಈ ಏನಾದರೂ ಒಂದು ಮಾಡಬೇಕು ಅಥವಾ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನುವಂಥದ್ದು ಬಹಳ ಆಸಕ್ತಿ ಇತ್ತು. 2012ರಲ್ಲಿ ಒಂದು ಚಿಕ್ಕ ಅವಕಾಶ ಸಿಕ್ತು ನಮಗೆ. ಆ ಅವಕಾಶವನ್ನು ಸಂಪೂರ್ಣವಾಗಿ ನಾನು ಯೂಸ್ ಮಾಡಿಕೊಂಡೆ. ಅದರ ಫಲವಾಗಿ 2012ರಲ್ಲಿ ನಾವು ಕೃಷ್ಣಪ್ರಸಾದ್ ಕ್ಯಾಶ್ಯೂಸನ್ನು ನಾವು ಊರಿನಲ್ಲಿ ಆರಂಭ ಮಾಡಿದ್ವಿ. ಈ ಗೇರು ಬೀಜಗಳನ್ನು ನಾವು ವಿದೇಶದಿಂದ ಇಂಪೋರ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನ ನನಗೆ ನೀಡಿಕೊಂಡು ಬಂದವರು ಶಶಿಧರ್ ಶೆಟ್ಟಿ ಅವರು, ನಾಗರಾಜ್ ಶೆಟ್ಟಿ ಅವರು, ಮಲ್ನಾಡ್ ಕ್ಯಾಶ್ಯೂಸ್ನ ಓನರ್ ಆಗಿದ್ದರು, ಶಂಕರ್ ಹೆಗ್ಡೆ ಅವರು ಫೇವ್ರೇಟ್ ಕ್ಯಾಶ್ಯೂಸ್ನ ಮಾಲೀಕರಾಗಿದ್ದರು. ಅವರು 3 ಜನರ ಸಜೆಷನ್ಗಳನ್ನ ತಗೊಂಡು ನನ್ನ ಉದ್ಯಮವನ್ನು ನಾನು ಆರಂಭ ಮಾಡ್ಕೊಂಡು ಬಂದೆ. ನಾವು ಆರಂಭ ಮಾಡಿದ ಒಂದು ಹಂತದಲ್ಲಿ ನಾವು ಥಿಂಕ್ ಮಾಡಿರೋದಕ್ಕೂ ಗೇರು ಬೀಜ ವ್ಯವಸ್ಥೆ ಇದ್ದಂಥ ವ್ಯತ್ಯಾಸಗಳನ್ನ ನಾವು ನೋಡ್ಕೊಂಡ್ವಿ. ನಾವು ಹೀಗೆ ವರ್ಕ್ ಮಾಡ್ತಾ ಮಾಡ್ತಾ ನಮಗೊಂದು ಕಲ್ಪನೆ ಬಂದಂಥದ್ದು, ನಾವು ಯಾಕೆ ಎಕ್ಸ್ಪೋರ್ಟರ್ ಆಗಬಾರ್ದು ಅಂತ. ಅವಾಗ ನಾವು ಅತ್ಯಂತ ಸಣ್ಣ ಮಟ್ಟದ ಪ್ರೊಡಕ್ಷನ್ನ ಮಾಡ್ಕೊಂಡಿದ್ದವರು. ಎಕ್ಸ್ಪೋರ್ಟರ್ ಆಗಬೇಕನ್ನುವಂಥ ಒಂದು ಕನಸನ್ನು ಇಟ್ಕೊಂಡು ನಾವು ಆವಾಗ ಕೆಲಸವನ್ನು ಆರಂಭ ಮಾಡಿದ್ವಿ. ನನ್ನ ಹತ್ರ ಒಂದು ಕನಸಿತ್ತು,
ಜೊತೆಗೆ ಕಾನ್ಫಿಡೆನ್ಸ್ ಇತ್ತು, ಹಾರ್ಡ್ ವರ್ಕ್ ಮಾಡಬೇಕು ಅನ್ನುವಂಥ ಒಂದು ಛಲ ಕೂಡ ಇತ್ತು. ಇದೇ ಮೂರನ್ನ ಇಟ್ಕೊಂಡು ನಮ್ಮ ಉದ್ಯಮವನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. 2013-14 ಹೊತ್ತಿಗೆ ಬರುವಾಗ ನಾವು ಎಕ್ಸ್ಪೋರ್ಟರ್ ಆಗಬೇಕನ್ನುವಂಥ ಒಂದು ಆಸೆ ಬಹಳ ದೊಡ್ಡ ರೀತಿಯಲ್ಲಿ ನಮ್ಮ ಹತ್ರ ಸ್ಟ್ರಾಂಗ್ ಆಗಿತ್ತು. 2016 ಹೊತ್ತಿಗೆ ಬರುವಾಗ ನಾವು ದುಬೈಗೆ ಸಕ್ಸಸ್ಫುಲಿ ಫಸ್ಟ್ ಕನ್ಸೈನ್ಮೆಂಟನ್ನು ನಾವು ಎಕ್ಸ್ಪೋರ್ಟನ್ನು ಮಾಡಿದ್ವಿ. ನಮಸ್ತೆ, ನನ್ನ ಹೆಸರು ಸುಹಾಸ್ ಶೆಟ್ಟಿ ಅಂತ. ನಾನು ಕೃಷ್ಣ ಪ್ರಸಾದ್ ಕ್ಯಾಶಸ್ ಗ್ರೂಪ್ನ ಜನರಲ್ ಮ್ಯಾನೇಜರ್ ಆಗಿದ್ದೇನೆ. ನಾನು 2016 ಈ ಕಂಪನಿಗೆ ಜಾಯ್ನ್ ಆಗಿದ್ದು ಒಂದು 60 ಗೋಣಿಯಷ್ಟು ಕೆಲಸವನ್ನು ಮಾಡ್ತಾ ಇತ್ತು. ಈಗ ನಮ್ಮ ಕಂಪನಿ ಯಾವ ಮಟ್ಟದಲ್ಲಿ ಇದೆ ಅಂದರೆ 100 ಗೋಣಿ ಅಂತ ಟಾರ್ಗೆಟ್ ಇದ್ದದ್ದು ಈಗ ಆಲ್ಮೋಸ್ಟ್ 2400 ಗೋಣಿಯಷ್ಟು ಮಾಡುವಂಥ ಕೆಪಾಸಿಟಿಗೆ ಬಂದಿದೆ. ಈ ಸಂಸ್ಥೆಯಲ್ಲಿ ನಮ್ಮ ಬಾಸಿನ ಧ್ಯೇಯ ಒಂದೇ, ಕನಸು ಕಾಣಿ, ಕನಸನ್ನು ಪರಿಪೂರ್ಣತೆ ಮಾಡಲಿಕ್ಕೆ ಅದರ ಪ್ರೀಪ್ಲ್ಯಾನ್ ಮಾಡಿದ್ಮೇಲೆ ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ ಆಟೋಮೆಟಿಕ್ಲಿ ನಿಮಗೆ ಸಕ್ಸಸ್ ಸಿಗ್ತದೆ ಅಂತ ಅವರೊಂದು ಪಾಠ ಹೇಳಿಕೊಡ್ತಾರೆ. ಇದೇ ನಿಟ್ಟಿನಲ್ಲಿ ನಮ್ಮಲ್ಲಿರುವಂಥ ಇಡೀ ತಂಡ ವರ್ಕ್ ಮಾಡ್ತಾ ಇರುವಂಥದ್ದು. ಶ್ರೇಷ್ಠತೆ, ಗುಣಮಟ್ಟ ಮತ್ತು ವಿಶ್ವಾಸದಿಂದ ಶ್ರೀ ಕೃಷ್ಣ ಪ್ರಸಾದ್ ಕ್ಯಾಶ್ಯೂ ಪ್ರೈವೇಟ್ ಲಿಮಿಟೆಡ್ ವಂಡಾರಿನಲ್ಲಿ ಅಭಿಮನ್ಯು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ಶ್ರೀ ಕೃಷ್ಣಾನುಗ್ರಹ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಆರಂಭಿಸಿ ಕ್ಯಾಶ್ಯೂ ಇಂಡಸ್ಟ್ರಿಯಲ್ಲಿ ತಮ್ಮದೇ ಛಾಪು ಮೂಡಿಸುತ್ತಿದ್ದಾರೆ ಸಂಪತ್ ಶೆಟ್ಟಿ. ಎಸ್ಕೆಪಿ ಗ್ರೂಪ್ನ ಹೊಸ ಉದ್ಯಮ ಹಾಗೂ ಹೆಮ್ಮೆಯ ಅಂಗಸಂಸ್ಥೆಯಾಗಿ 2025ರಲ್ಲಿ ಬ್ರಹ್ಮಾವರದಲ್ಲಿ ಶ್ರೀ ಕೃಷ್ಣ ಪ್ರಸಾದ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಆರಂಭಿಸಿದ್ದಾರೆ. ಎಸ್ಕೆಪಿ ಗ್ರೂಪ್ 2024ರಲ್ಲಿ ಶ್ರೀ ಕೃಷ್ಣ ಪ್ರಸಾದ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ರಿಯಲ್ ಎಸ್ಟೇಟ್ ಹಾಗೂ ನಿರ್ಮಾಣ ಕ್ಷೇತ್ರಕ್ಕೂ ಪ್ರವೇಶಿಸಿದೆ. 2012ರಲ್ಲಿ ನಾವು ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಪ್ರೈವೇಟ್ ಲಿಮಿಟೆಡ್ನ ನಾವು ಆರಂಭ ಮಾಡಿದ್ವಿ. ಅದಾದ ಮೇಲೆ ಅಭಿಮನ್ಯು ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಅನ್ನುವಂಥ ಒಂದು ಕಂಪನಿನ ನಾವು ಆರಂಭ ಮಾಡಿದ್ವಿ. ಶ್ರೀ ಕೃಷ್ಣಾನುಗ್ರಹ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಇನ್ನೊಂದು ಸಂಸ್ಥೆ ಕೂಡ ನಾವು ನಂತರದಲ್ಲಿ ಕಾರ್ಯ ಆರಂಭ ಮಾಡಲಿಕ್ಕೆ ಆರಂಭ ಆಯಿತು. 2024ರಲ್ಲಿ ನಮಗೆ ಅತಿ ದೊಡ್ಡ ರಿಸಲ್ಟನ್ನು ಕೊಟ್ಟಂಥ ಇನ್ನೊಂದು ಸಂಸ್ಥೆ ಕೃಷ್ಣ ಪ್ರಸಾದ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್, ಅದನ್ನು ನಾವು ಬ್ರಹ್ಮಾವರದಲ್ಲಿ ಆರಂಭ ಮಾಡಿದ್ವಿ. ಅದಾದಮೇಲೆ 2024 ಎಂಡ್ ಅಂದರೆ ಆ ಮುಕ್ತಾಯದ ಹಂತದಲ್ಲಿ ನಾವು ಕೃಷ್ಣ ಪ್ರಸಾದ್ ಸ್ಟೀಲ್ಸ್ ಮತ್ತು ಕೃಷ್ಣ ಪ್ರಸಾದ್ ಇನ್ಫ್ರಾಸ್ಟ್ರಕ್ಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆನ ಆರಂಭ ಮಾಡಿದ್ವಿ. ಕೃಷ್ಣ ಪ್ರಸಾದ್ ಸ್ಟೀಲ್ಸ್ ಇವಾಗಲೇ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇರುವಂಥ, ಗ್ರಾಹಕರಿಗೆ ಅತ್ಯುತ್ತಮವಾದಂಥ ಸ್ಟೀಲನ್ನು ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತಾ ಇರುವಂಥ ಒಂದು ಕಂಪನಿಯಾಗಿ ಬೆಳೀತಾ ಇದೆ. ಸಂಪತ್ ಕುಮಾರ್ ಶೆಟ್ಟಿ ಬಹುಶಃ ನನ್ನ ಬಾಲ್ಯದ ಸ್ನೇಹಿತ. ಬಹುಶಃ ಅವರ ತಂದೆಯವರು ಕೂಡ ನಿರಂತರವಾಗಿ ಜನಸಂಪರ್ಕವನ್ನು ಇಟ್ಟುಕೊಂಡು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದವರು, ಹಾಗೆ ಕೃಷಿ ಕುಟುಂಬದಲ್ಲಿಯೂ ಕೂಡ ಜನಿಸಿದವರು. ಕ್ಯಾಶ್ಯೂ ಇಂಡಸ್ಟ್ರಿ ನಿಧಾನಗತಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದ್ದ ಹಾಗೆ ಅವನು ಈ ಆದರ್ಶ ಶಾಲೆಯ ಮಕ್ಕಳನ್ನು, ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಆ ಶಾಲೆಗೆ ಹೆಚ್ಚಿನ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ತನ್ನ ಫ್ಯಾಕ್ಟ್ರಿಗೆ ಬರ್ತಕ್ಕಂಥ ಇರುವಂಥ ವಾಹನವನ್ನು ಇವರ ಕೆಲಸ ಮುಗಿದ ಮೇಲೆ ಆ ಶಾಲೆಯ ಮಕ್ಕಳನ್ನು ಶಾಲೆಗೆ ತಂದು ಬಿಡುವಂಥ ಒಂದು ಉಪಯುಕ್ತವಾದ ಕೆಲಸ ಮಾಡಿರ್ತಕ್ಕಂಥದ್ದು ಪ್ರಶಂಸನೀಯ. ಬಡ ಮಕ್ಕಳನ್ನು ಓದಿಸ್ತಕ್ಕಂಥದ್ದು, ಫ್ಯಾಕ್ಟ್ರಿಯ ನೌಕರರಿಗೆ ಬೇರೆ ಬೇರೆ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು, ಕಾಲೇಜು ಉನ್ನತ ವಿದ್ಯಾಭ್ಯಾಸಕ್ಕೆ ತನ್ನ ಉದ್ಯಮದಲ್ಲಿ ಬಂದಿರುವಂಥ ಲಾಭಾಂಶದಲ್ಲಿ ಒಂದಿಷ್ಟು ಹಣವನ್ನು ಅದಕ್ಕೆ ವಿನಿಯೋಗ ಮಾಡ್ತಕ್ಕಂಥದ್ದು, ಇದು ಕೂಡ ಸಮಾಜದಲ್ಲಿ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ವಿಚಾರ. ವಿಜಯ ರತ್ನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು, ಒಳ್ಳೆಯ ಉದ್ಯಮಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ಈ ಬಾರಿ ಸಂಪತ್ ಕುಮಾರ್ ಶೆಟ್ಟಿಯವರನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ನನಗೆ ಆತ್ಮಸಾಕ್ಷಿಯಾಗಿ ಭಾಳ ಖುಷಿ ಕೊಟ್ಟಿದೆ. ಇಂಥ ವ್ಯಕ್ತಿಯನ್ನು ನಾವು ಗುರುತಿಸಬೇಕು, ಇನ್ನಷ್ಟು ಅವನಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಹಾಗೆ ಅವನ ಉದ್ಯಮಗಳಲ್ಲಿ ಅವರ ನೌಕರರಿಗೂ ಕೂಡ ಒಳ್ಳೆಯದಾಗಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿಯೂ ಕೂಡ ಸಂಪತ್ನೊಂದಿಗೆ ನಾವೆಲ್ಲ ಕೈ ಜೋಡಿಸಿದರೆ ಬಹುಶಃ ಈ ದೊಡ್ಡ ಉದ್ಯಮಿ ಮುಂದೆ ಸಮಾಜಕ್ಕೆ ಒಳ್ಳೊಳ್ಳೆಯ ಉಪಯುಕ್ತ ಕೆಲಸಗಳನ್ನು ಮಾಡ್ತಾನೆ. ಆ ಮೂಲಕ ಈ ಸಮಾಜ ಅಭಿವೃದ್ಧಿಯನ್ನು ಕಾಣ್ತದೆ ಅಂತ ಹೇಳ್ತಾ ನಾನು ಸ್ನೇಹಿತನಾಗಿ ಅವನನ್ನು ಇದರಲ್ಲಿ ಆಶಿಸ್ತೇನೆ. ಸಂಪತ್ ಕುಮಾರ್ ಶೆಟ್ಟರ್ ಬಗ್ಗೆ ಹೇಳಬೇಕಂತ ಹೇಳಿದರೆ, ಅವರನ್ನು ನಾನು ಸುಮಾರು 20 ವರ್ಷಗಳಿಂದ ಅವ್ರ ಬಗ್ಗೆ ಗೊತ್ತಿದೆ ನನಗೆ. ಅಂತ ಹೇಳಿದರೆ ನಾನು ಮಂಗಳೂರಿನಲ್ಲಿ ಇರುವಂಥ ಸಮಯದಿಂದ ಅವ್ರ ಬಗ್ಗೆ ಗೊತ್ತಿದೆ. ಅವರು ಕೂಡ ಮಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದರು. ಆ ಸಮಯದಿಂದ ಗೊತ್ತಿರುವಂಥ ವ್ಯಕ್ತಿ. ಸಂಪತ್ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ಹೇಳಿದರೆ ಅವರ ಹಿಂದೆ ಒಂದಷ್ಟು ಶ್ರದ್ಧೆಯ ಭಾಗ ಇದೆ. ಒಂದು ಕೆಲಸದ ಬಗ್ಗೆ ಅವರು ತೋರಿಸುವಂತಹ ನಿಷ್ಠೆ,
ಹಾಗೆ ಅವರು ಮಾತಾಡಿಸುವಂತಹ ಶೈಲಿ ಜನರನ್ನು ಮತ್ತಷ್ಟು ಪ್ರೋತ್ಸಾಹ ಕೊಡುತ್ತೆ ಜನರಿಗೆ. ಅದರ ಜೊತೆಯಲ್ಲಿ ಜನರನ್ನು ಹುರಿದುಂಬಿಸುವಂತಹ ಪ್ರಯತ್ನ. ಕೆಲಸದವರನ್ನು ಕೂಡ ಕೆಲಸದವರ ಹಾಗೆ ನೋಡದೆ ಅವರು ಕೂಡ ನನ್ನ ಕುಟುಂಬದ ಸದಸ್ಯರು ಅನ್ನುವಂತಹ ರೀತಿಯಲ್ಲಿ ಅವರು ತೋರಿಸುವಂತಹ ಪ್ರೀತಿ, ಕಾಳಜಿ ಅದೆಲ್ಲವೂ ಕೂಡ ಅತ್ಯಂತ. ಇವಾಗಲೇ 3,000ಕ್ಕಿಂತಲೂ ಹೆಚ್ಚು ಜನ ಅವರ ಆ ಉದ್ಯಮದಲ್ಲಿ ಅಂತ ಹೇಳಿದರೆ ಅವರು ನಡೆಸ್ತಾ ಇರುವಂತಹ ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಮಾಜವನ್ನು ಮತ್ತೊಂದಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತಹ ಕೆಲಸ. ಈ ಸಂದರ್ಭದಲ್ಲಿ ವಿಜಯವಾಣಿಯವರ ವಿಜಯರತ್ನ ಪ್ರಶಸ್ತಿಯನ್ನು ಪಡೀಲಿಕ್ಕೆ ನಮ್ಮ ಉಡುಪಿ ಜಿಲ್ಲೆಯಿಂದ ಆಯ್ಕೆ ಆಗ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ವಿಷಯ. ಸಂಪತ್ ಶೆಟ್ಟರು ಒಂದು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ಒಬ್ಬ ಯುವಕ ಇವತ್ತು ನಮ್ಮ ಕರಾವಳಿಯಲ್ಲಿ ಅತ್ಯಂತ ದೊಡ್ಡದಾಗಿ ಬೆಳೆದಿರತಕ್ಕಂತಹ ಒಬ್ಬ ಹೆಮ್ಮೆಯ ಉದ್ಯಮಿಯಾಗಿ ಬೆಳೆದಿರುವುದು ನಾವೆಲ್ಲ ಅವರ ಬಾಲ್ಯ ಸ್ನೇಹಿತರಾಗಿ ನಮಗೆ ಬಹಳ ಹೆಮ್ಮೆ ಇದೆ. ಇವತ್ತು ಕರಾವಳಿ ಕರ್ನಾಟಕದಲ್ಲಿ ಕೃಷ್ಣ ಪ್ರಸಾದ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥದ್ದು ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತಕ್ಕಂಥ ಒಂದು ವಿನೂತನವಾಗಿ ಸಂಸ್ಥೆಯಾಗಿ ಮೂಡಿ ಬರ್ತಾ ಇದೆ. ಸಂಪತ್ ಶೆಟ್ಟರ ನಾವೆಲ್ಲ ಕಾಲೇಜು ಜೀವನಗಳಿಂದ ಒಡನಾಡಿಯಾಗಿದ್ದವರು, ಅವರ ಕಷ್ಟದ ದಿನಗಳಲ್ಲೂ ಕೂಡ ನಾವು ಕಂಡವರು. ಇವತ್ತು ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಕೇವಲ ಉದ್ಯಮಿ ಆಗಿರದೆ ಒಬ್ಬ ಸಮಾಜ ಸೇವಕನಾಗಿ ಇವತ್ತು ಎಷ್ಟೋ ಬಡ ವಿದ್ಯಾರ್ಥಿಗಳಿರ್ಬೋದು ಅಥವಾ ರೋಗಿಗಳಿರ್ಬೋದು, ಹೆಣ್ಣು ಮಕ್ಕಳಿಗೆ ಮದುವೆ ಇರ್ಬೋದು, ಹೀಗೆ ಸರ್ಕಾರಿ ಶಾಲೆಗಳು, ವಿವಿಧ ಕ್ಷೇತ್ರ ದೇವಸ್ಥಾನಗಳು ಸೇರಿದಂತೆ ಎಲ್ಲರಿಗೂ ಕೂಡ ಒಬ್ಬ ಸಮಾಜಮುಖಿಯಾಗಿ ಒಬ್ಬ ಅತಿ ಕಿರಿಯ ವಯಸ್ಸಿನಲ್ಲಿ ಒಬ್ಬ ಉದ್ಯಮಿಯಾಗಿ ಬೆಳೆದರೂ ಕೂಡ ತಾನು ದುಡಿದ ಸಂಪಾದನೆಯಲ್ಲಿ ಸಮಾಜಕ್ಕೆ ಒಂದಿಷ್ಟು ಒಂದು ಕೊಡುಗೆಯನ್ನು ನೀಡ್ತಕ್ಕಂಥ ಒಬ್ಬ ಯುವಕ. ಸಂಪತ್ ಶೆಟ್ಟರಂತಹ ಯುವಕರು ಸಮಾಜದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು, ಅವ್ರ ಜೊತೆ ನಾವೆಲ್ಲ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ. ಯಶಸ್ವಿ ಉದ್ಯಮಿಯಾದಂಥ ಶ್ರೀ ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಆಡಳಿತ ಪಾಲುದಾರರಾದಂಥ ಸಂಪತ್ ಕುಮಾರ್ ಶೆಟ್ಟಿ ಎಸ್ ಇವರಿಗೆ ವಿಜಯವಾಣಿ ದಿನಪತ್ರಿಕೆಯಿಂದ ವಿಜಯರತ್ನ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಮೊದಲಿಗೆ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಒಂದು ಸಂಸ್ಥೆಗೆ ಹಾಗೂ ಪ್ರಶಸ್ತಿಗೆ ಭಾಜನರಾದಂಥ ಸಂಪತ್ ಕುಮಾರ್ ಶೆಟ್ಟಿ ಅವರಿಗೆ ಅಭಿಮಾನದ ಅಭಿನಂದನೆಯನ್ನು ಸಲ್ಲಿಸ್ತಾ, ನನಗೆ ಗೊತ್ತಿರುವಂತೆ ಸಂಪತ್ ಕುಮಾರ್ ಶೆಟ್ಟಿಯವರು 2012ರಲ್ಲಿ ಕೃಷ್ಣ ಪ್ರಸಾದ್ ಕ್ಯಾಶ್ಯೂಸ್ ಎನ್ನುವ ಒಂದು ಪಾಲುದಾರಿಕಾ ಸಂಸ್ಥೆಯನ್ನು 2012ನೇ ಇಸ್ವಿಯಲ್ಲಿ ಬಿಲ್ಲಾಡಿ ಗ್ರಾಮದ ವಂಡಾರು ಅಂತ ಹೇಳುವ ಸ್ಥಳದಲ್ಲಿ ಹುಟ್ಟಾಕ್ತಾರೆ. ಒಂದು ಕೇವಲ 10 ವರ್ಷದ ಅವಧಿಯಲ್ಲಿ ಆ ಸಂಸ್ಥೆ ಊಹಿಸಲಾಗದಷ್ಟು ಅದ್ಭುತವಾದಂಥ ಬೆಳವಣಿಗೆಯನ್ನು ಕಂಡುಕೊಂಡಿತ್ತು. ಆ ರೀತಿ ಕಂಡುಕೊಳ್ಳಲಿಕ್ಕೆ ಕಾರಣ ಏನಂತ ಹೇಳಿದರೆ, ಸಂಪತ್ ಕುಮಾರ್ ಶೆಟ್ಟಿಯವರು ಒಬ್ಬರು ಯಶಸ್ವಿ ಉದ್ಯಮಿಯಾಗಿ ಅದನ್ನು ಆ ಸಂಸ್ಥೆಯನ್ನು ನಡೆಸಿಕೊಂಡಂತ ಬಂದಂಥ ರೀತಿ. ಸಂಪತ್ ಶೆಟ್ಟಿ ಅವರು ಉದ್ಯಮದ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲೂ ಸಕ್ರಿಯಗೊಂಡಿದ್ದಾರೆ. ಶ್ರೀ ಕೃಷ್ಣ ಪ್ರಸಾದ್ ಫೌಂಡೇಶನ್ ಮೂಲಕ ಬಡವರು ಮತ್ತು ನಿರ್ಗತಿಕರ ಕಲ್ಯಾಣ ಕಾರ್ಯಗಳಿಗೆ ನೆರವಾಗುತ್ತಿದ್ದಾರೆ. ಗ್ರಾಮೀಣ ಶಿಕ್ಷಣ, ಆರೋಗ್ಯ ರಕ್ಷಣೆ ಬೆಂಬಲ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನ ಬೆಳೆಸುವ ಗುರಿಯನ್ನ ಶ್ರೀ ಕೃಷ್ಣ ಪ್ರಸಾದ್ ಫೌಂಡೇಶನ್ ಹೊಂದಿದೆ. ಬಡ ಮಕ್ಕಳ ಶಿಕ್ಷಣಕ್ಕೆ ಫೌಂಡೇಶನ್ ಮೂಲಕ ಆದ್ಯತೆ ನೀಡಲು ಮುಂದಾಗಿದ್ದಾರೆ. ತಂದೆ ಅಥವಾ ತಾಯಿ ಇಲ್ಲದ ಒಟ್ಟು 10 ಮಕ್ಕಳ ಶಿಕ್ಷಣಕ್ಕೆ ವಾರ್ಷಿಕವಾಗಿ ಫೌಂಡೇಶನ್ ನೆರವು ನೀಡ್ತಾ ಇದೆ. 4 ಮಂದಿ ಕ್ಯಾನ್ಸರ್ ಪೀಡಿತರ ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನ ಫೌಂಡೇಶನ್ ಭರಿಸಿದೆ. ನಶಿಸಿ ಹೋಗುತ್ತಿರುವ ಕಾವಿ ಕಲೆ ಸಹಿತ ಗ್ರಾಮೀಣ ಕಲೆಗಳನ್ನು ಉಳಿಸುವ ಪ್ರಯತ್ನ ನಡೆಯುತ್ತಿದೆ. 2024ರಲ್ಲಿ ನಾವು ಕೃಷ್ಣ ಪ್ರಸಾದ್ ಫೌಂಡೇಶನ್ನ ನಾವು ಆರಂಭ ಮಾಡಿದ್ವಿ. ಕೃಷ್ಣ ಪ್ರಸಾದ್ ಫೌಂಡೇಶನ್ ಆರಂಭ ಮಾಡಲಿಕ್ಕೆ ಮೂಲ ಕಾರಣ ಏನಿತ್ತು ಕೇಳಿದರೆ, ನಮ್ಮಲ್ಲಿ ಸಾವಿರಾರು ಜನ ಲೇಡೀಸ್ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಬಹಳಷ್ಟು ಜನ ನಮ್ಮ ಹತ್ರ ಹಣಕಾಸಿನ ಸಹಾಯ ಕೇಳ್ತಾ ಇದ್ದಂಥದ್ದು ಅವರ ಮಕ್ಕಳ ಎಜುಕೇಷನಿಗೆ ಆಗಿತ್ತು. ಆವಾಗ ನನಗೆ ಅನಿಸಿದ್ದು, ಯಾಕೆ ನಾವು ಒಂದು ಎಜುಕೇಷನ್ನ ಆದ್ಯತೆಯಾಗಿ ತಗೊಂಡು ನಾವು ಒಂದು ಚಾರಿಟಿನ ಸ್ಟಾರ್ಟ್ ಮಾಡಬಾರ್ದು ಅನ್ನುವಂಥ ಒಂದು ಕಲ್ಪನೆ ಬಂತು. ಇವತ್ತು BBHD ಕಾಲೇಜಲ್ಲೂ ಕೂಡ 3 ಮಕ್ಕಳನ್ನ ಎಬೋವ್ PUC ಎಜುಕೇಷನಿಗೆ ಅಡಾಪ್ಟ್ ಮಾಡಿಕೊಂಡು ಆ ಮಕ್ಕಳ ಕನಸಿಗೆ ನಾವು ಜೀವವನ್ನು ತುಂಬ್ತಾ ಇದ್ದೀವಿ. ಆ ಮಕ್ಕಳನ್ನ ಮೇನ್ ಸ್ಟ್ರೀಮಿಗೆ ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಬ್ರಹ್ಮಾವರದ ಪ್ರತಿಷ್ಠಿತ ಇನ್ನೊಂದು ಸಂಸ್ಥೆಯಾದಂಥ
SMS ಕಾಲೇಜ್ ಇರ್ಬೋದು, ಮೂಡ್ಲುಕಟ್ಟೆಯ IMJ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಆ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಒಂದಷ್ಟು ಮಕ್ಕಳು ಇವತ್ತು ಕೃಷ್ಣಪ್ರಸಾದ್ ಫೌಂಡೇಶನ್ ನೆರವು ತಗೊಂಡು ಓದಿ ಮೇನ್ ಸ್ಟ್ರೀಮಿಗೆ ಬಂದು ಅವರ ಒಂದು ಕನಸಿನ ಅವರ ಒಂದು ಜೀವನವನ್ನು ಕಟ್ಕೊಳ್ಳಿಕ್ಕೆ ಅವರು ಮುಂದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದು ನಮಗೆ ಬಹಳ ಖುಷಿ ಕೊಡುವಂಥ ಒಂದು ವಿಚಾರ. CA ಪದವಿಯಲ್ಲಿ BCA ಸೈಬರ್ ಸೆಕ್ಯೂರಿಟಿ BCA ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪದವಿಯನ್ನು ಪಡೆಯುತ್ತಿರುವ ನಮ್ಮನ್ನು ದತ್ತು ತೆಗೆದುಕೊಂಡು ಓದಿಸುತ್ತಿರುವ ಶ್ರೀ ಕೃಷ್ಣ ಪ್ರಸಾದ್ ಫೌಂಡೇಶನ್ ಇವರಿಗೆ ನಾವೆಂದೂ ಚಿರಋಣಿ. Education is not just about books, it's all about your support and hope. ಮಾನ್ಯ ಶ್ರೀ ಸಂಪತ್ ಶೆಟ್ಟಿ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಒಂದು ಸಲ 8 ತಿಂಗಳ ಹಿಂದೆ ಬೈಕ್ ಆಕ್ಸಿಡೆಂಟಿಗೆ ನಮ್ಮದು ಫೈನಲ್ ಕಾರ್ಡ್ ಕಟ್ಟಾಗಿ ಕಂಡಿದ್ದು. ನಮ್ಮ ಮಿಸ್ಸಸ್ ಟೆಂಪ್ರರಿ ಕೃಷ್ಣ ಪ್ರಸಾದ್ ಫ್ಯಾಕ್ಟ್ರಿಗೆ ಇಲ್ಲಿ ಮನೆಯಲ್ಲಿ ಬೀಜ ತಗೊಂಡು ಮಾಡ್ತೀವಿ, ಸ್ವಲ್ಪ ಒಂದು 5 kg 10 kg ಕಡೆಗೆ ಫ್ಯಾಕ್ಟ್ರಿ ಇಲ್ಲಿ ಪಪ್ಪರತಿ ಹೇಳಿ ಒಂದು ಗಂಟೆ ಪ್ರಮಾಣದಂಗೆ ನಂಗೆ ಒಂದು ಆ ಟೈಮಿಗೆ ಹೆಲ್ಪ್ ಮಾಡಿ ಅವರಿಂದ ಹೆಲ್ಪ್ ಆಗಿದೆ. ಇನ್ನೂ ನೋಡ್ತಾ ಇರ್ತೀವಿ ಅಂತ ಹೇಳಿದ್ರು ಅವರು, ಮತ್ತೆ ಆ ಥರ ನೋಡ್ತಾ ಇದ್ರು. ನಮಗೆ ನಿಜವಾಗ್ಲೂ ಮರು ಜೀವ ಕೊಟ್ಟದೆ ಅಂತ ಹೇಳಿದ್ರೆ ನಮ್ಮ ಕೃಷ್ಣ ಪ್ರಸಾದ್ ಕಂಪನಿ ಮತ್ತು ಅವರ ಮಾಲೀಕರಾದ ಸಂಪತ್ ಸರ್. ಅವರ ಸಹಾಯ ಅಂತೂ ಯಾವತ್ತೂ ಮರುವುದಿಲ್ಲ. ನಮ್ಮ ಥರ ಸುಮಾರು ಜನಗೆಲ್ಲ ಸಹಾಯ ಮಾಡಿದ್ರು. ಪತ್ನಿ ಸೋನಾಲಿ ಶೆಟ್ಟಿ ಅವರು ಇಂಟೀರಿಯರ್ ಡಿಸೈನರ್ ಆಗಿದ್ದು ಪತಿಯ ಯಶಸ್ಸಿನ ಹಿಂದಿದ್ದಾರೆ. ಶ್ರೀಕೃಷ್ಣ ಪ್ರಸಾದ್ ಸಮೂಹ ಸಂಸ್ಥೆಗಳ ಉಸ್ತುವಾರಿಯಾಗಿ ಉನ್ನತ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಆದ್ಯಾ ಶೆಟ್ಟಿ ಈ ದಂಪತಿಯ ಮುದ್ದಿನ ಮಗಳು. ಉಡುಪಿಯ ಗ್ರಾಮೀಣ ಪ್ರದೇಶದಿಂದ ಜಾಗತಿಕ ಗೋಡಂಬಿ ಉದ್ಯಮಿಯಾಗಿರುವ ಸಂಪತ್ ಶೆಟ್ಟಿ ಸ್ವಯಂ ನಿರ್ಮಿತ ವ್ಯಕ್ತಿ. ಉದ್ಯಮ ಕ್ಷೇತ್ರದ ಸ್ಫೂರ್ತಿದಾಯಕ ಪ್ರಯಾಣ ಅವರ ಸಮರ್ಪಣೆ ಮತ್ತು ದೂರದೃಷ್ಟಿಗೆ ಸಾಕ್ಷಿಯಾಗಿದೆ. ಯುವ ಉದ್ಯಮಿಗಳಿಗೆ ಪ್ರೇರಣೆಯಾಗಿದ್ದಾರೆ. ನಮಸ್ಕಾರ, ನಾನು ಸೋನಾಲಿ ಸಂಪತ್ ಶೆಟ್ಟಿ. ನಾವು ಮದುವೆಯಾಗಿ 6 ವರ್ಷ ಆಗಿದೆ. ನಾನು ಅವರನ್ನು ಫಸ್ಟಿಂದ ನೋಡಿದ ಹಾಗೆ ನನಗಿಂತ ಜಾಸ್ತಿ ಅವರು ಫ್ಯಾಕ್ಟ್ರಿಗೆ ಟೈಮ್ ಕೊಡೋದು. ಬೆಳಿಗ್ಗೆ ಬೇಗ ಹೋಗ್ತಾರೆ, ಸಾಯಂಕಾಲ ಲೇಟ್ ಬರ್ತಾರೆ. ಬಂದ ಮೇಲೂ ಅದ್ರ ಬಗ್ಗೆನೇ, ಅಲ್ಲಿನ ಜನಗಳ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನನಗೆ ಮುಂಚೆ ಲೈಫಲ್ಲಿ ಗೋಲ್ ಅಂತ ಏನಿರಲಿಲ್ಲ. ಇವರು ಸಿಕ್ಕ ಮೇಲೆ ಇವ್ರು ಹೇಳೋದು, ಇವ್ರ ಗೈಡೆನ್ಸಿಂದ ನನಗೆ ಲೈಫಲ್ಲಿ ಒಂದು ಹೀಗಿರಬೇಕು ಅನ್ನೋ ಒಂದು ಫೀಲಿಂಗ್ ಸ್ಟಾರ್ಟ್ ಆಯಿತು. ಅವರು ಜನಗಳನ್ನ ನೋಡೋ ರೀತಿ, ಅವರಿಗೆ ಸೇವೆ ಮಾಡಬೇಕು, ನಮ್ಮ ದುಡ್ಡು ಮಾಡಿ ಕೂಡಿಟ್ಟೇನು ಯೂಸ್ ಇಲ್ಲ, ಕೊಡಬೇಕು, ಕೊಟ್ಟಲ್ಲಿ ಖುಷಿ ಅನ್ನೋದು ಅವರು ಕೊಡೋದನ್ನು ನೋಡಿ ಅದರಿಂದ ನನಗೆ ಅದು ಒಂದು ಉತ್ಸಾಹ ಸ್ಟಾರ್ಟ್ ಆಯಿತು, ಈ ಥರ ಬದುಕಬೇಕು ಅಂತ. ಅವರಿಗೆ ತುಂಬ ಡ್ರೀಮ್ಸ್ ಇದೆ ಲೈಫಲ್ಲಿ, ಅದು ಮಾಡಬೇಕು, ಹೀಗೆ ಮಾಡಬೇಕು, ಜನರಿಗೆ ಹೀಗೆಲ್ಲ ಕೊಡಬೇಕು, ಉದ್ಯೋಗ ಜಾಸ್ತಿ ಮಾಡಬೇಕು. ಅದಕ್ಕೆ ನಾವು ಕ್ಯಾಶ್ಯೂಸ್ ಮಾಡಿದ್ವಿ, ಇನ್ಫ್ರಾಸ್ಟ್ರಕ್ಚರನ್ನು ಸ್ಟಾರ್ಟ್ ಮಾಡಿದ್ವಿ, ಸ್ಟೀಲ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ, ಸ್ಟೀಲ್ ಟ್ರೇಡಿಂಗು. ಈಗ ಅದು ನಾನು ನೋಡ್ಕೊಳ್ತಾ ಇದ್ದೇನೆ. ಅದರೊಟ್ಟಿಗೆ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಫ್ಯಾಕ್ಟ್ರಿಯಲ್ಲಿ ಯಾರಿಗೆ ಏನೇ ಕಷ್ಟ ಬಂದರೂ ನಮ್ಮ ಗಾಡಿಯಲ್ಲೇ ಕಲಿಸಿಕೊಟ್ಟು ಆಸ್ಪತ್ರೆಗೆ ಕಳಿಸಿ, ನಮ್ಮ HR ಎಲ್ಲ ಡೇ ಆ್ಯಂಡ್ ನೈಟ್ ಅಲ್ಲೇ ವರ್ಕ್ ಮಾಡಿ, ನಮ್ಮ ಟೀಮು ಹಾಗೆ ಎಲ್ಲರೂ ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ. ಡೇ ಆ್ಯಂಡ್ ನೈಟ್ ಆದರೂ ಎಷ್ಟೊತ್ತಿಗಾದರೂ ಹೋಗಿ ಫ್ಯಾಕ್ಟ್ರಿ ಮಕ್ಕಳೊಟ್ಟಿಗೆ ಆಸ್ಪತ್ರೆ ಎಲ್ಲ ಕೆಲಸಕ್ಕೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಆಗಲಿ ಎಲ್ಲದೂ ನಮ್ಮ ಫ್ಯಾಕ್ಟ್ರಿ, ನಮ್ಮ ಸ್ಟಾಫ್ ಎಲ್ಲರೂ ರೆಡಿ ಮಾಡಿ ಕೊಡ್ತಾರೆ. ನಮ್ಮೊಟ್ಟಿಗೆ ಇಂಥ ಒಳ್ಳೆ ಟೀಮ್ ಇರೋದು ನಮ್ಗೆ ತುಂಬ ಪುಣ್ಯ ಅಂತ ಹೇಳ್ಬೋದು. ವಿಜಯವಾಣಿಯ ವಿಜಯರತ್ನ ಪ್ರಶಸ್ತಿ ಇವರಿಗೆ ಸಿಕ್ಕಿದ್ದು ತುಂಬ ಸಂತೋಷವಾಗ್ತಾ ಇದೆ. ಇವರಿಗೆ ಇದು ಸ್ಫೂರ್ತಿಯಾಗಲಿ, ಇನ್ನೂ ಹೀಗೆ ಮುಂದೆ ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ ಭಾವಿಸ್ತೇನೆ. ನಾನು ಚಂದ್ರಕಾಂತ್ ಶೆಟ್ಟಿ, ಸಂಪತ್ ಶೆಟ್ಟರ ಮಾವ. ಸಂಪತ್ ಶೆಟ್ಟರ ಬಗ್ಗೆ ಹೇಳೋದಿದ್ದರೆ, ಭಾರಿ ಕಠಿಣ ಪರಿಶ್ರಮದಿಂದ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ, ಎಂಥ ಒತ್ತಡ ಇದ್ದರೂ ಮನೆಯಲ್ಲಿ ಮಕ್ಕಳ ಹತ್ರ ಮತ್ತು ಸಂಬಂಧಿಕರ ಹತ್ರ ಭಾರಿ ಚೆನ್ನಾಗಿ ಒಡನಾಡಿಕೊಂಡಿದ್ದು ಸಮಯವನ್ನು ಕಳೆಯುತ್ತಾರೆ. ಹೊರಗಡೆ ಎಷ್ಟು ಒತ್ತಡ ಇದ್ದರೂ ಮನೆಯಲ್ಲಿ ತೋರಿಸಿಕೊಳ್ಳೋದಿಲ್ಲ. ಹಾಗೆಯೇ ಸಮಾಜ ಸೇವೆ ಬಗ್ಗೆಯೂ ಭಾರಿ ಗಮನವಿಟ್ಟು ಮನೆಯ ಬಾಗಿಲಿಗೆ 100 ಜನ ಡೊನೇಷನ್ ಕೇಳಿ ಬಂದರೂ ಸಹ ಯಾರಿಗೂ ಬೇಸರ ಮಾಡದೆ ಎಲ್ಲರಿಗೂ ಒಂದು ಸಮಾಧಾನ ಆಗುವಂಥ ಒಂದು ಮಾತನ್ನಾಡಿ ಅವರಿಗೆ ಸಪೋರ್ಟ್ ಮಾಡಿ ಕಳಿಸ್ತಾ ಇದ್ದಾರೆ. ಸಂಪತ್ ಶೆಟ್ಟರಿಗೆ ವಿಜಯವಾಣಿ ವಿಜಯರತ್ನ ಪ್ರಶಸ್ತಿ ಬಂದ ವಿಷಯ ತಿಳಿದು ಭಾರಿ ಸಂತೋಷವಾಯಿತು. ಹೀಗೆ ದೇವರು ಅವರಿಗೆ ಇನ್ನೂ ಸಮಾಜದಲ್ಲಿ ಅತ್ಯುತ್ತಮ ಸೇವೆ ಮಾಡುವ ಒಂದು ಸಂದರ್ಭ ಒದಗಿಸಿಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಮಸ್ಕಾರ, ನಾನು ವಿವೇಕ್ ಶೆಟ್ಟಿ, ಸಂಪತ್ ಶೆಟ್ಟಿ ಅವರ ಭಾವ. ವಿಜಯವಾಣಿಯ ವಿಜಯರತ್ನ ಅವಾರ್ಡ್ ಈ ವರ್ಷ ಅವರಿಗೆ ಬಂದದ್ದು ತುಂಬ ಖುಷಿಯಾಗಿದೆ. ಸಂಪತ್ ಶೆಟ್ಟಿಯವರು ಅವರ ಓದು ಮುಗಿಸಿ ಒಂದು ಜಾಬ್ ಸೇರಿ ಅಲ್ಲಿಂದ ಇಲ್ಲಿ ತನಕ ಬೆಳೆದು ಬಂದಿದ್ದಾರೆ. ಸಾವಿರಾರು ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ.
ಅವರ ಡೆವಲಪ್ಮೆಂಟ್ ಹೀಗೆ ಮುಂದುವರಿಲಿ. ಹಿ ಈಸ್ ಎ ಟ್ರೂ ಲೀಡರ್ ಆ್ಯಂಡ್ ಇನ್ಸ್ಪಿರೇಷನ್ ಟು ಮೆನಿ. ಹೀಗೆ ನೂರಾರು ಜನರಿಗೆ ಕೆಲಸ ಕೊಟ್ಟು ಎಲ್ಲರೂ ಒಟ್ಟಿಗೆ ಬೆಳೆಯೋಣ ಎಂದು ಆಶಿಸುತ್ತೇನೆ. ಉದ್ಯಮ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ಸಂಪತ್ ಶೆಟ್ಟಿ ಅವರು ನೀಡಿರುವ ಕೊಡುಗೆಯನ್ನ ಗುರುತಿಸಿ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.